ಮಧುಗಿರಿಯಲ್ಲಿ ಅಂಗಡಿಗಳನ್ನ ಮುಚ್ಚಿಸಿ ರಾಜಣ್ಣ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ರಾಜಣ್ಣ ಬೆಂಬಲಿಗರ ರೋಷ ವೇಷ ಕಂಡು ಬರ್ತಾ ಇದೆ. ಆತ್ಮಾಹುತಿ ಯತ್ನವನ್ನು ಕೂಡ ಒಬ್ಬ ರಾಜಣ್ಣ ಅಭಿಮಾನಿ ಮಾಡಿದ್ರು. ಮಧುಗಿರಿಯಲ್ಲಿ ರಾಜಣ್ಣ ಅಭಿಮಾನಿಗಳ ಹೈ ಡ್ರಾಮಾ ಮುಗಿಲು ಮುಟ್ಟಿದೆ. ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡ ಅಭಿಮಾನಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು. ಅಂಗಡಿಗಳನ್ನ ಮುಚ್ಚಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೇಲೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ವ್ಯಕ್ತಿ ಕೆಎನ್ ರಾಜಣ್ಣ ಅಭಿಮಾನಿಯೊಬ್ಬರು ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಘಟನೆ ನಡೆದಿದೆ. ಅವರನ್ನ ಇಮಿಡಿಯೇಟ್ ಆಗಿ ಬೇರೆ ಕಡೆ ಕರ್ಕೊಂಡು ಹೋಗುವಂತ ಪ್ರಯತ್ನಗಳಾದವು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕೆಎನ್ ರಾಜಣ್ಣ ಅಭಿಮಾನಿಯೊಬ್ಬರು ರಾಜಣ್ಣ ಅವರನ್ನ ವಾಪಸ್ ತಗೊಳ್ತಾ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಹೈ ಡ್ರಾಮಾ ಕ್ರಿಯೇಟ್ ಮಾಡಿರ್ತಕ್ಕಂಥ ಘಟನೆ ಮಧುಗಿರಿಯಲ್ಲಿ ನಡೀತಾ ಇದೆ. ರಾಜಣ್ಣ ಅಭಿಮಾನಿ ಬಳಗ ದೊಡ್ಡ ಪ್ರಮಾಣದಲ್ಲಿ ಮಧುಗಿರಿಯಲ್ಲಿ ಸಿಡಿದೆದ್ದಿದೆ. ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಕೂಡ ಅಭಿಮಾನಿಯೋರ್ವ ಯತ್ನಿಸಿದ್ದಾನೆ. ಕೆಎನ್ ರಾಜಣ್ಣ ಅವರನ್ನ ವಜಾಗೊಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು. ತಕ್ಷಣ ಆ ವ್ಯಕ್ತಿಯನ್ನ ಅಲ್ಲಿಂದ ಬೇರೆ ಕಡೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನಗಳು ನಡೀತು. ನಾವು ಕೆಎನ್ ರಾಜಣ್ಣ ಅವರ ಪರವಾಗಿದ್ದೇವೆ, ಯಾವ ಪಕ್ಷ ಪಾರ್ಟಿ ಅಂತೆಲ್ಲ ಇಲ್ಲ. ಬದಲಾಗಿ ಕೆಎನ್ ರಾಜಣ್ಣ ಅವ್ರ ಪಾರ್ಟಿ ಅಷ್ಟೇ. ನಾವು ಅವರೆಲ್ಲೋದ್ರು ಅವ್ರ ಜೊತೆಗೆ ಹೋಗ್ತೇವೆ. ಕೆಎನ್ ರಾಜಣ್ಣ ಅವರ ಬೆಂಬಲಕ್ಕೆ ನಾವಿದ್ದೇವೆ. ಅವರನ್ನ ತಕ್ಷಣಕ್ಕೆ ವಾಪಸ್ ತಗೊಳ್ಬೇಕು. ಹಾಗೆ ಮಾಡಿಲ್ಲ ಅಂತಂದ್ರೆ ಕಾಂಗ್ರೆಸ್ಗೆ ತುಮಕೂರಿನಲ್ಲಿ ಒಂದೇ ಒಂದು ಸೀಟು ಬರೋದಿಲ್ಲ ತುಮಕೂರು ಜಿಲ್ಲೆಯಲ್ಲಿ ಅಂತ ಕೆಎನ್ ರಾಜಣ್ಣ ಅಭಿಮಾನಿಗಳು ರೊಚ್ಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.
ಬೆಂಬಲಿಸಿ ನಗರಸಭೆ ಉಪಾಧ್ಯಕ್ಷೆ ಸುಜಾತಾ ಆಲ್ರೆಡಿ ಮಧುಗಿರಿ ಪುರಸಭೆ ಉಪಾಧ್ಯಕ್ಷೆ ಸುಜಾತಾ ಆಲ್ರೆಡಿ ರಿಸೈನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಧುಗಿರಿ ಪುರಸಭೆಯ ಉಳಿದ 13 ಸದಸ್ಯರು ಕಾಂಗ್ರೆಸ್ ಸದಸ್ಯರು ಕೂಡ ರಾಜೀನಾಮೆ ಸಲ್ಲಿಸುತ್ತೇವೆ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ವಿರುದ್ಧ ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರಿಂದ ಹೈ ಡ್ರಾಮಾ ನಡೀತಾ ಇದೆ. ಎನ್ ರಾಜಣ್ಣ ಅವರ ವಜಾ ಏನು ನಿನ್ನೆ ಮಾಡಲಾಯಿತು ಸಂಪುಟದಿಂದ, ಅದರ ಹಿನ್ನೆಲೆಯಲ್ಲಿ ಬೆಂಬಲಿಗರ ಆಕ್ರೋಶ ಭುಗಿಲೆದ್ದಿದೆ. ಕೇಂದ್ರ ರಾಜಣ್ಣ ಅವರ ಅಭಿಮಾನಿಗಳು ಹಾಗೂ ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಸೇರಿಸಿಕೊಂಡು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಏನು ಮಧುಗಿರಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಒಂದು ಸರ್ಕಲ್ ಏನಿದೆ, ಆ ಸರ್ಕಲ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರ್ತಕ್ಕಂಥದ್ದು. ಮತ್ತೆ ಅದೇ ದೃಶ್ಯಗಳು ಕೂಡ ಗಮನಿಸಬಹುದು. ಫೋಟೋವನ್ನು ಹಿಡಿದು ಈಗ ರಸ್ತೆಯಲ್ಲಿ ಕೂಡ ಕುಳಿತಿರ್ತಕ್ಕಂಥದ್ದು. ನಮಗೆ ನ್ಯಾಯ ಬೇಕು, ಬೇಕೇ ಬೇಕು, ನಮಗೆ ನ್ಯಾಯ ಬೇಕು ಅಂತೇಳಿ ಎಲ್ಲರೂ ಪ್ರತಿಭಟನಾಕಾರರು ಈಗ ಕುಳಿತಿರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ನಮಗೆ ಅನ್ಯಾಯ ಆಗಿದೆ, ನಮಗೆ ಕೂಡಲೇ ನ್ಯಾಯವನ್ನ ಕೊಡಿಸಿ ಅಂದ್ರೆ ಕೆ.ಎನ್. ರಾಜಣ್ಣ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು. ಯಾರೋ ಒಂದು ಷಡ್ಯಂತ್ರ ಹಾಗೂ ಪಿತೂರಿಯಿಂದ ಈ ರೀತಿಯಾಗಿ ಕೆ.ಎನ್. ರಾಜಣ್ಣ ಅವರಿಗೆ ಮಾಡಿದ್ದು ಅನ್ಯಾಯ ಅಂತ ಹೇಳಿ ಈಗ ಏನು ಕೆ.ಎನ್. ರಾಜಣ್ಣ ಅವರ ಅಭಿಮಾನಿಗಳು ಕೂಡ ಮಾತಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ರಾಜಣ್ಣ ಅವರ ಒಂದು ಫೋಟೋವನ್ನು ಹಿಡಿದು ನ್ಯಾಯ ಬೇಕು ಅಂತ ಹೇಳಿ ಘೋಷಣೆ ಕೂಗ್ತಾ ಇರ್ತಕ್ಕಂಥದ್ದು. ಇದಿದ್ರೆ ನಾವು ವಿಧಾನಸೌಧ ಚುನಾವಣೆ ಮಾಡಬೇಕಾಗುತ್ತೆ ಅಂತೇಳಿ ಈಗ ಕೆ.ಎನ್. ರಾಜಣ್ಣ ಅವರ ಅಭಿಮಾನಿಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ತನಕ ಮಧುಗಿರಿ ಬಂದ್ ಮಾಡಿ ಇವತ್ತು ಪ್ರತಿಭಟನೆ ಕೂಡ ಕರೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಾಳೆ ಜಿಲ್ಲಾದ್ಯಂತ ಒಂದು ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಈಗ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸರ್, ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ? ನಾವು ಸೆಂಟ್ರಲ್ ನೋಡಿ ಓಟ್ ಹಾಕಿಲ್ಲ, ರಾಜಣ್ಣ ನೋಡಿ ಓಟ್ ಹಾಕಿರೋ ನಾವು. ರಾಜಣ್ಣನೇ ಬೇಕು, ನಮ್ಗೆ ರಾಜಣ್ಣನೇ ಬೇಕು. ಸೆಂಟ್ರಲ್ ನೋಡಿ ಓಟ್ ಹಾಕಿಲ್ಲ, ರಾಜಣ್ಣ ನೋಡಿ ಓಟ್ ಹಾಕಿರೋದು. ರಾಜಣ್ಣ ಬೆಂಬಲಿಗರ ರೋಷಾವೇಶ ಸಿಕ್ಕಾಪಟ್ಟೆ ಉಗ್ರವಾಗಿ ವ್ಯಕ್ತವಾಗ್ತಾ ಇದೆ. ಮಧುಗಿರಿಯಲ್ಲಿ ಭರ್ಜರಿ ಹೋರಾಟವನ್ನು ರೂಪಿಸಲಾಗಿದೆ. ಆತ್ಮಾಹುತಿ ಯತ್ನ ಕೂಡ ನಡೆಯಿತು. ಮೈಮೇಲೆ ಪೆಟ್ರೋಲ್ ಸುರ್ಕೊಂಡು ಕೆ.ಎನ್. ರಾಜಣ್ಣ ಬೆಂಬಲಿಗರನೋರ್ವ ಆತ್ಮಾಹುತಿ ಯತ್ನ ಕೂಡ ಮಾಡ್ದ. ಆತನನ್ನ ತಕ್ಷಣವೇ ಅಲ್ಲಿಂದ ಬೇರೆ ಸ್ಥಳಕ್ಕೆ ಕರೆದೊಯ್ಯಲಾಯಿತು. ಇವತ್ತು ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಜಣ್ಣ ಬೆಂಬಲಿಗರು ಅಲ್ಲಿ ಸೇರಿದ್ದಾರೆ. ಮಧುಗಿರಿ ಸರ್ಕಲ್ ಅಲ್ಲಿ ಸೇರಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರಾಜಣ್ಣ ಬೆಂಬಲಿಗರು ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಸೆಂಟ್ರಲ್ ನೋಡಿ ವೋಟ್ ಹಾಕಿಲ್ಲ, ಬದಲಾಗಿ ಕೆ.ಎನ್. ರಾಜಣ್ಣ ಅವರನ್ನ ನೋಡಿ ವೋಟ್ ಹಾಕಿದ್ದೀವಿ. ನಾವು ಪಕ್ಷ ಪಾರ್ಟಿ ಅಂತ ಬಂದಿಲ್ಲ, ಬದಲಾಗಿ ಕೆ.ಎನ್. ರಾಜಣ್ಣ ಅವರಿಗೋಸ್ಕರ ಬಂದಿದ್ದೀವಿ. ರಾಜಣ್ಣ ಅವರ ಪಾರ್ಟಿ ನಾವು ಅಂತ ಬಹಳ ಸ್ಪಷ್ಟವಾಗಿ ರಾಜಣ್ಣ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ.